ಸ್ನೇಹಿತರೆ ನಮಸ್ಕಾರ. ದೇಶದಲ್ಲಿ ಪೆಟ್ರೋಲ್ ಹಾಗೂ ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನ ಪರದಾಡ್ತಾ ಇದ್ರೆ, ನಮ್ಮ ರಾಜ್ಯದಲ್ಲಿ ಕತೆ ನೋಡಿ ಸಿಎಂ ಕುರ್ಚಿಗಾಗಿ ಪರದಾಡ್ತಾ ಇರುವಂತದ್ದು. ಹೌದು, ಸಿಎಂ ಸಿದ್ದರಾಮಯ್ಯ ದೆಹಲಿಯಿಂದ ವಾಪಸ್ ಕಾವೇರಿ ನಿವಾಸದಲ್ಲಿ ನಡೆದ ಮಿಡ್ ನೈಟ್ ಮೀಟಿಂಗ್ ನಲ್ಲಿ ರಾಜೀನಾಮೆ ಕುರಿತಾಗಿ ಚರ್ಚೆ ಅಂತೆ. ಸೊ ಹಾಗಾದ್ರೆ ಸ್ನೇಹಿತರೆ, ದೆಹಲಿಗೆ ಹೋಗಿ ಬಂದ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮನವೊಲಿಸಿದರ? ಸಿಎಂ ಕುರ್ಚಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧರಾದ್ರ? ಡಿ ಕೆ ಶಿವಕುಮಾರ್ ಅವರ ಆಸೆ ನೆರವೇರತ್ತಾ? ಕಳೆದ ವರ್ಷದಿಂದ ಕುರ್ಚಿ ಪರದಾಟ ನಾವು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಏನೇ ಸಂಚಲನ ಸೃಷ್ಟಿ ಆದ್ರೂ ಸಹಿತ ಕುರ್ಚಿ ಕಿತ್ತಾಟ ಒಂದು ಇದ್ದೇ ಇತ್ತು. ಹಾಗಾದ್ರೆ ಅದಕ್ಕೆ ತೆರೆ ಎಳೆಯೋದು ಯಾವಾಗ? ಹೈಕಮಾಂಡ್ ಏನ್ ನಿರ್ಧಾರವನ್ನ ಕೈಗೊಂಡಿದೆ? ಸಿದ್ದರಾಮಯ್ಯನವರು ಏನ್ ನಿರ್ಧಾರ ಕೈಗೊಂಡ್ರು? ಹಾಗಾದ್ರೆ ಸಿಎಂ ಪಟ್ಟ ಯಾರಿಗೆ? ಈ ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೆಲ್ಲವೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ಸಿಗತ್ತೆ. ಸೊ ನಮ್ಮ ರಾಜ್ಯದಲ್ಲಂತೂ ಇದು ಚರ್ಚೆ ಆಗಲೇಬೇಕಾದಂತಹ ವಿಷಯ. ಮುಂದಿನ ಸಿಎಂ ಯಾರು? ಈ ಪ್ರಶ್ನೆಗೆ ಉತ್ತರ ಸಿಗುವಂಥದ್ದು. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಇಂಟ್ರೆಸ್ಟ್ ಆದಂತಹ ಮಾಹಿತಿ. ಸ್ನೇಹಿತರೆ, ಅಂತೂ ಇಂತೂ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬದಲಾವಣೆ ಗೊಂದಲಕ್ಕೆ ತೆರೆ ಬಿದ್ದಿದೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆಗಳನ್ನ ನಡೆಸಿದ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಹಲವು ಆಫರ್ ನೀಡಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಪ್ಪ ಎನ್ನುವಂತಹ ಮನವೊಲಿಕೆಯನ್ನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ರಾಜೀನಾಮೆ ನೀಡಲು ಸಿದ್ದರಾಮಯ್ಯ ಅವರು ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿದ್ರಂತೆ. ಆಪ್ತರ ಜೊತೆಗೆ ಮಿಡ್ ನೈಟ್ ಮೀಟಿಂಗ್ ಕೂಡ ಮಾಡಿದಾರಂತೆ. ದೆಹಲಿಯಿಂದ ಸಿದ್ದರಾಮಯ್ಯನವರು ವಾಪಸ್ ರಾತ್ರಿ 12 ಗಂಟೆಗೆ ಬರ್ತಾರಂತೆ. HAL ಏರ್ಪೋರ್ಟ್ಗೆ ಆಗಮಿಸಿದ್ರ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡವರು ಸಚಿವರು, ದಿನೇಶ್ ಗುಂಡೂರಾವ್ ಅವರು ಹಾಗೆ ಜಮೀರ್ ಕೂಡ ಆ ವಿಮಾನ ನಿಲ್ದಾಣಕ್ಕೆ ಬಂದಿದ್ರಂತೆ. ಹೌದು ಸ್ನೇಹಿತರ, ದೆಹಲಿಯಿಂದ ವಾಪಸ್ ಆದ ಬೆನ್ನೆಲೆಯಲ್ಲಿ ಸಿಎಂ ನಿವಾಸ ಕಾವೇರಿಯಲ್ಲಿ ಮಿಡ್ ನೈಟ್ ಮೀಟಿಂಗ್ ನಡೆಸಿದ್ರು. ಆಪ್ತ ಸಚಿವರ ಜೊತೆಗೆ ಚರ್ಚೆಗಳು ಆಗಿದ್ವು. ಹೈಕಮಾಂಡ್ನ ನಿರ್ಧಾರ ಏನು ಅನ್ನುವಂಥದ್ರ ಬಗ್ಗೆ ಸಿಎಂ ಹಾಗೂ ಈಗ ಸಚಿವರು ಮತ್ತು ಈಗ ದಿನೇಶ್ ಗುಂಡೂರಾವ್ ಆಗಿರಲಿ, ಅಶೋಕ್ ಪಟ್ಟಣ್ ಆಗಿರಲಿ, ಮತ್ತೆ ಶಾಸಕ ರಿಜ್ವಾನ್ ಆಗಿರಲಿ, ಬೈರತಿ ಸುರೇಶ್ ಆಗಿರಲಿ, ಸಚಿವ ಕೃಷ್ಣ ಬೈರೇಗೌಡ ಆಗಿರಲಿ, ಸೊ ಇವರವರ ಎಲ್ಲ ಆಪ್ತರ ಜೊತೆಗೆ ಒಂದಷ್ಟು ಚರ್ಚೆ ಆಗಿದೆ ಎಂದು ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ದೆಹಲಿಯಲ್ಲಿ ಅಂತಹದ್ದೇನು ನಡೀತು? ಸೊ ಇದ್ರೆಲ್ಲದರ ಬಗ್ಗೆ ಚರ್ಚೆ ಆಗಿದೆ ಸ್ನೇಹಿತರ. ಸೊ ಮುಂದಿನ ಸಿಎಂ ಯಾರಾಗಬೇಕು, DCM ಯಾರ ಆಗಬೇಕು ಮತ್ತು ಸಚಿವರು ಯಾರ್ಯಾರು ಆಗಬೇಕು, ಇದರೆಲ್ಲದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಮತ್ತು ಸಿಎಂ ಅವರಿಗೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಏನೇನು ಆಫರ್ಗಳನ್ನ ಇಡಲಾಗಿದೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನ ಬಿಟ್ಟು ಕೊಡಲೇಬೇಕು ಅಂತ ಹೈಕಮಾಂಡ್ ಕೂಡ ನಿರ್ಧರಿಸಿದೆ. ಸೊ ಇದರೆಲ್ಲದರ ಬಗ್ಗೆ ಚರ್ಚೆ ಈಗಾಗಲೇ ಆಗಿದೆ ಅಂತ. ಇಂದು ರಾಜ್ಯಕ್ಕೆ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸುರ್ವೇವಾಲ್, AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಆಗಮಿಸಿದ್ದು ಮಹತ್ವದ ಮೀಟಿಂಗ್ ಆಗಿದೆ ಅಂತೆ. ಸೊ ಒಂದು ಬಲಿಷ್ಠವಾದಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ನಾಳೆ ಗುರುವಾರ ಸಿಎಂ ಸಿದ್ದರಾಮಯ್ಯನವರು ಕೊನೆಯ ಸಂಪುಟ ಸಭೆ ಕೂಡ ನಡೆಸಲಿದ್ದಾರಂತೆ. ಅದೇ ರೀತಿಯಾಗಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿದ್ದು, ಅದರ ಬಳಿಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಎಲ್ಲ ಸಾಧ್ಯತೆ ಇದೆ ಅಂತೆ. ದೆಹಲಿಯಲ್ಲಿ ಸುಮಾರು ಸ್ನೇಹಿತರೆ 6 ಗಂಟೆಗಳ ಕಾಲ ಈ ಒಂದು ಸಭೆ ನಡೆಸಲಾಗಿತ್ತಂತೆ. ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಈಗಾಗಲೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ಸೊ ಜೊತೆಗೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮತ್ತು ಕರ್ನಾಟಕದ ಉಸ್ತುವಾರಿ ಹಾಗೂ AICC ಪ್ರಧಾನ ಕಾರ್ಯದರ್ಶಿ ರಣದೀಪ್ ಅವರು ನೇತೃತ್ವದಲ್ಲಿ ಸುಮಾರು 6 ಗಂಟೆಗಳ ಕಾಲ ದೆಹಲಿಯಲ್ಲಿ ಸಭೆ ನಡೆಸಲಾಗಿತ್ತು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರೊಂದಿಗೆ ಪ್ರತ್ಯೇಕವಾಗಿ ಸಮಾಲೋಚನೆ ಮಾಡಿ ಅನೇಕ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಆಫರ್ಗಳನ್ನು ನೀಡಲಾಗಿತ್ತಂತೆ. ಅದಾದ ಬಳಿಕ ರಾಜೀನಾಮೆಗೆ ಸಿದ್ದರಾಮಯ್ಯನವರು ಒಪ್ಕೊಂಡ್ರಂತೆ. ಈಗ ಸಿಎಂ ಸ್ಥಾನದಿಂದ ಕೆಳಗಿಳಿತಾರಂದ ಬಳಿಕ ನೇರವಾಗಿ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಆಫರ್ ಇಟ್ಟೇ ಇಡ್ತಾರೆ ಖಂಡಿತವಾಗ್ಲು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ನಾವು ತೆಗೆದುಕೊಂಡ್ರೆ ಇದೇ ಒಂದು ಉದಾಹರಣೆ ಸಿಗತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಏನು ಆಫರ್ ಇಟ್ಟಿದ್ದಾರೆ, ಏನೇನು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗತ್ತೆ. ಇನ್ನು ಸಿಎಂ ಕುರ್ಚಿ ಅಂತೂ ಬದಲಾವಣೆ ಆಗೋದು ಫಿಕ್ಸ್ ಅಂತಾನೆ ಅನ್ಕೊಂಡ್ಬಿಡಿ. ಯಾಕಂದ್ರೆ ಕಳೆದ ವರ್ಷದಿಂದನೂ ಕೂಡ ನೋಡ್ತಾ ಇದ್ರಿ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕೇಳೋದು, ದೆಹಲಿಗೆ ಹೋಗಿ ಬರೋದು, ಇದೆಲ್ಲವೂ ಕೂಡ ನಡೆದಿತ್ತು. ಆದರೆ ಅದಕ್ಕೆ ಒಂದು
ತೆರೆ ಎಳಿಲಿಕ್ಕೆ ಹೈಕಮಾಂಡ್ಗೆ ಆಗ್ತಿರ್ಲಿಲ್ಲ. ಒಂದು ಸಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಹಾಕೋದು, ಅಥವಾ ಮತ್ತೆ ರಾಹುಲ್ ಗಾಂಧಿ ಅವರ ಕೊನೆಯ ನಿರ್ಧಾರ ಅನ್ನೋದು, ಅಥವಾ ಇಂದಿರಾ ಗಾಂಧಿ ಅವರ ನಿರ್ಧಾರ ಅನ್ನೋದು ಹೀಗೆ ನಡೀತಾನೆ ಇತ್ತು. ಡಿ ಕೆ ಶಿವಕುಮಾರ್ ಅವರು ಫೈನಲ್ ಆಗಿ ಕೇಳಿದ ಈ ಒಂದು ಕ್ವಶನ್ಸ್ಗಳಿಗೆ ಈಗ ಆನ್ಸರ್ ಸಿಕ್ಕಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಖಚಿತ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಯ್ದು ನೋಡೋಣ ಸ್ನೇಹಿತರೆ. ಇನ್ನು ಸಿಎಂ ಅವರು ಅಂದ್ರೆ ಸಿದ್ದರಾಮಯ್ಯನವರು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ, ಆ ಒಂದು ಆಫರ್ ಅನ್ನ ಏನು ಇಟ್ಟಿದ್ದಾರೆ ಅದು ಇವರಿಗೆ ಸಿಗತ್ತಾ ಇಲ್ವಾ ಅಂತ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ, ಅಂದರೆ 2-3 ದಿನಗಳಲ್ಲಿ ಇದಕ್ಕೆ ತೆರೆ ಎಳೆಯಲಾಗತ್ತೆ. ಇದಕ್ಕೆ ಉತ್ತರವೂ ಕೂಡ ಸಿಗತ್ತೆ. ಒಟ್ಟಾರೆಯಾಗಿ ರಾಜೀನಾಮೆ ಕೊಡೋದು ಒಂದು ಫಿಕ್ಸ್ ಅನ್ನಲಾಗ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಪಟ್ಟ ಸಿಗೋದು ಕೂಡ ಫಿಕ್ಸ್ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಸಿಎಂ ಅವರು ಏನು ಬೇಡಿಕೆ ಇಟ್ಟಿದ್ದಾರೋ ಅದನ್ನು ನಾವು ಕಾಯ್ದು ನೋಡಬೇಕು. ಸೊ ರಾಜ್ಯದಲ್ಲಿ ಈ ಸಂಚಲನ ಅಂತೂ ನಡೀತಾ ಇದೆ. ಏನೇನು ಬದಲಾವಣೆಗಳಾಗತ್ತೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಮಾತ್ರ ಚರ್ಚೆ ಮಾಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ.